ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಂಡ್ಯ ಡಿಸ್ಟಿಕ್ ಕೋರ್ಟಲ್ಲಿ P1 ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿತ್ತು. ಹಲವಾರು ಅಭ್ಯರ್ಥಿಗಳು ಅರ್ಜಿಯನ್ನು ಕೂಡ ಸಬ್ಮಿಟ್ ಮಾಡಿದರು. ಅದಾದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಮತ್ತು ಸಂದರ್ಶನವನ್ನು ಕೈಗೊಂಡಿದ್ರು. ಆ ಒಂದು ಸಂದರ್ಶನದಲ್ಲಿ ಯಾವೆಲ್ಲ ಅಭ್ಯರ್ಥಿಗಳು ಒಳ್ಳೆಯ ಅಂಕಗಳನ್ನು ಗಳಿಸಿದಿರಿ ಅಂತಹ ಅಭ್ಯರ್ಥಿಗಳನ್ನು ಅವ್ರೇನು ಮಾಡಿದ್ದಾರೆ, ಸೆಲೆಕ್ಟ್ ಮಾಡಿರುವಂಥದ್ದು. ಈ ಒಂದು ಸೆಲೆಕ್ಷನ್ ಲಿಸ್ಟಲ್ಲಿ ಯಾವೆಲ್ಲ ಅಭ್ಯರ್ಥಿಗಳು ಇದ್ದಾರೆ ಅಂತಂದೇಳಿ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡ್ತಾ ಹೋಗೋಣ. ಎಲ್ಲೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡಬೇಡ್ರಿ, ಕಂಪ್ಲೀಟಾಗಿ ನೋಡ್ರಿ. ಓಕೆನಾ. ಮಂಡ್ಯ ಡಿಸ್ಟಿಕ್ ಕೋರ್ಟಲ್ಲಿ P1 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಈಗ ಸೆಲೆಕ್ಷನ್ ಲಿಸ್ಟು ಬಿಟ್ಟಿರುವಂಥದ್ದು. ಇದು ಎಲ್ಲರಿಗೂ ಕೂಡ ಗುಡ್ ನ್ಯೂಸ್ ಇದೆ. ಓಕೆನಾ. ಬನ್ನಿ ಈಗ ನೋಡ್ತಾ ಹೋಗೋಣ. ನೋಡ್ತಾ ಇರ್ಬೋದು, ಗವಿಸಿದ್ದಪ್ಪ ಅಂತಂದೇಳಿ ಇವರು ಜನರಲ್ ಮೆರಿಟ್ ಅದರ್ಸಲ್ಲಿ ಇವರು ಸೆಲೆಕ್ಟ್ ಆಗಿರುವಂಥದ್ದು. ನೆಕ್ಸ್ಟ್ ಹರ್ಷ ಅಂತಂದೇಳಿ ಇವರು ಜನರಲ್ ಮೆರಿಟ್ ಅದರ್ಸಲ್ಲಿ ಸೆಲೆಕ್ಟ್ ಆಗಿರುವಂಥದ್ದು. ನೆಕ್ಸ್ಟ್ ಮಾಲಾಶ್ರೀ ಎಸ್, ಇವರು ಕೂಡ GM ವುಮೆನ್ನಲ್ಲಿ ಸೆಲೆಕ್ಟ್ ಆಗಿರುವಂಥದ್ದು. ನೆಕ್ಸ್ಟ್ ಶ್ರೀದೇವಿ ಅಂತಂದೇಳಿ ಇವರು ಕೂಡ ಜನರಲ್ ಮೆರಿಟ್ ವುಮೆನ್ನಲ್ಲಿ ಸೆಲೆಕ್ಟ್ ಆಗಿರುವಂಥದ್ದನ್ನು ನಾವು ಇಲ್ಲಿ ಗಮನಿಸಬಹುದು. ಪುಷ್ಪಾ ಎಸ್ ಅಂತಂದೇಳಿ ಇವರು ಜನರಲ್ ಮೆರಿಟ್ ವುಮೆನ್ನಲ್ಲಿ ಇವರು ಸೆಲೆಕ್ಟ್ ಆಗಿರುವಂಥದ್ದು. ನೆಕ್ಸ್ಟ್ ಲಿಂಗದ ಹಳ್ಳಿ ವಿಶಾಲಾಕ್ಷಿ ಅಂತಂದೇಳಿ ಇವರು ಜನರಲ್ ಮೆರಿಟ್ ವುಮೆನ್ನಲ್ಲಿ ಸೆಲೆಕ್ಟ್ ಆಗಿರುವಂಥದ್ದು. ಭೈರವಿ ನಾಯಕ್ ಅಂತಂದೇಳಿ ಇವರು ಜನರಲ್ ಮೆರಿಟ್ ವುಮೆನ್ನಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ಪುಷ್ಪಾ ಎಚ್ ಜನರಲ್ ಮೆರಿಟ್ ವುಮೆನಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ಸಿಂಧು SN ಜನರಲ್ ಮೆರಿಟ್ ವುಮೆನಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ನೆಕ್ಸ್ಟ್ ಮೌನೇಶ್ ಅಂತಂದೇಳಿ ಜನರಲ್ ಮೆರಿಟ್ ರೂರಲಲ್ಲಿ ಸೆಲೆಕ್ಟ್ ಆಗಿರುವಂಥದ್ದು. ಹರೀಶ್ ಇವರು ಕೂಡ ಜನರಲ್ ಮೆರಿಟ್ ರೂರಲಲ್ಲಿ ಸೆಲೆಕ್ಟ್ ಆಗಿರುವಂಥದ್ದು. ಶಿವಾನಂದ ಇವರು ಕೂಡ ಜನರಲ್ ಮೆರಿಟ್ ರೂರಲಲ್ಲಿ ಸೆಲೆಕ್ಟ್ ಆಗಿರುವಂಥದ್ದು. ಶಿವಕುಮಾರ್ GM ಅಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ರಾಕೇಶ್ ಇವರು ಕೂಡ ಜನರಲ್ ಮೆರಿಟಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ಮಂಜುನಾಥ್ ಮಾರುತಿ ಇವರು ಕೂಡ ಜನರಲ್ ಮೆರಿಟಲ್ಲಿ ಸೆಲೆಕ್ಟ್ ಆಗಿರುವಂಥದ್ದು. ಬಸಾಪುರ ಓಬಳೇಶ್ ಅಂತಂದೇಳಿ ಇವರು ಕೂಡ ಜನರಲ್ ಮೆರಿಟು ಕನ್ನಡ ಮೀಡಿಯಮಲ್ಲಿ ಇವರು ಸೆಲೆಕ್ಟ್ ಆಗಿರುವಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ನೆಕ್ಸ್ಟ್ ಮಹಂತೇಶ್ ಇವರು ಕೂಡ ಜನರಲ್ ಮೆರಿಟ್ ಎಕ್ಸ್ ಸರ್ವಿಸ್ ಮೆನ್ ಇಲ್ಲಿ ಸೆಲೆಕ್ಟ್ ಆಗಿರುವಂಥದ್ದನ್ನು ನಾವಿಲ್ಲಿ ಕಾಣಬಹುದು. ಪೂಜಾ ಅಡಗಲಿ ಇವರು ಕೂಡ ಜನರಲ್ ಮೆರಿಟ್ PDPಯಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ನೆಕ್ಸ್ಟ್ ಶರಣಪ್ಪ ಚಲವಾದಿ, ಗಣಪತಿ, ಭಾರತಿ ಇವರೆಲ್ಲ SC ಕ್ಯಾಟಗರಿಯಲ್ಲಿ ಸೆಲೆಕ್ಟ್ ಆಗಿರುವಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಅಮೃತ B ಕಲ್ಲಿಮನಿ ಮತ್ತು MS ಚೆನ್ನನಾಯಕ್ ಅಂತಂದೇಳಿ, ಆಮೇಲೆ ಶಿವಾಜಿ ಯಲ್ಲಪ್ಪ ಭಜಂತ್ರಿ ಅಂತಂದೇಳಿ ಇವರು ಮೂವರು ಕೂಡ SC ಕ್ಯಾಟಗರಿಯಲ್ಲಿ ಸೆಲೆಕ್ಟ್ ಆಗಿರುವಂಥದ್ದನ್ನು ನೀವು ಗಮನಿಸಬಹುದು. ಸುಮಾ ಕೊರಾಗರ್ ಅಂತಂದೇಳಿ ಇವರು SC ಬ್ಲೈಂಡಲ್ಲಿ ಸೆಲೆಕ್ಟ್ ಆಗಿರುವಂಥದ್ದು. ಸಚಿನ್ ಇವರು ಕೂಡ STಯಲ್ಲಿ ಸೆಲೆಕ್ಟ್ ಆಗಿರುವಂಥದ್ದು. ಪೂಜಾ STಯಲ್ಲಿ, ಬಾಲಾಜಿ STಯಲ್ಲಿ ಸೆಲೆಕ್ಟ್ ಆಗಿರುವಂಥದ್ದು. ಶಿವರಾಜ್ ಸೋಮಲಿಂಗ್ ಅಂತಂದೇಳಿ ಇವರು ಕೂಡ STಯಲ್ಲಿ ಸೆಲೆಕ್ಟ್ ಆಗಿರುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಓಕೆನಾ. ಶಂಕರ್ಲಿಂಗ್ ಗೌಂಡಿ ಅಂತಂದೇಳಿ ಇವರು ಕ್ಯಾಟಗರಿ 1ಅಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ತೆಂಗೆವ್ವ ಅಂತಂದೇಳಿ ಇವರು ಕೂಡ ಕ್ಯಾಟಗರಿ 1ಅಲ್ಲಿ ಸೆಲೆಕ್ಟ್ ಆಗಿರುವಂಥದ್ದು. ಸಿದ್ದಪ್ಪ ಕ್ಯಾಟಗರಿ 2Aಯಲ್ಲಿ ಸೆಲೆಕ್ಟ್ ಆಗಿರುವಂಥದ್ದು. ಮಡಿವಾಳರ ರಾಧಿಕಾ ಅಂತಂದೇಳಿ ಇವರು ಕೂಡ ಕ್ಯಾಟಗರಿ 2Aಯಲ್ಲಿ ಸೆಲೆಕ್ಟ್ ಆಗಿರುವಂಥದ್ದು. ವಾಲಿಕರ್ ರೇಣುಕಾ ಅಂತಂದೇಳಿ ಇವರು ಕ್ಯಾಟಗರಿ 2Aಯಲ್ಲಿ ಸೆಲೆಕ್ಟ್ ಆಗಿರುವಂಥದ್ದು. ನೆಕ್ಸ್ಟ್ ಶಶಿಕುಮಾರ್ S ಅಂತಂದೇಳಿ ಕ್ಯಾಟಗರಿ 2Aಯಲ್ಲಿ ಸೆಲೆಕ್ಟ್ ಆಗಿರುವಂಥದ್ದು. ನಾಗರಾಜ್ ಬಸಪ್ಪ ಗುಂಡಗಿ ಅಂತಂದೇಳಿ ಇವರು ಕೂಡ ಕ್ಯಾಟಗರಿ 2Aಯಲ್ಲಿ ಸೆಲೆಕ್ಟ್ ಆಗಿರುವಂಥದ್ದು. ಲಕ್ಷ್ಮಿ RC ಅಂತಂದೇಳಿ ಇವರು ಕ್ಯಾಟಗರಿ 2Aಯಲ್ಲಿ ಸೆಲೆಕ್ಟ್ ಆಗಿರುವಂಥದ್ದು. ಪೀರ್ಲಾ ಹುಸೇನಿ ಅಂತಂದೇಳಿ ಇವರು ಕ್ಯಾಟಗರಿ 2Bಯಲ್ಲಿ ಸೆಲೆಕ್ಟ್ ಆಗಿರುವಂಥದ್ದು. ಮೆಹಬೂಬಿ ರಾಜೇಶ್ ಸಾಬ್ ಅಂತಂದೇಳಿ ಕ್ಯಾಟಗರಿ 2Bಯಲ್ಲಿ ಸೆಲೆಕ್ಟ್ ಆಗಿರುವಂಥದ್ದು. ದೀಕ್ಷಿತಾ R ಅಂತಂದೇಳಿ ಇವರು ಕೂಡ ಕ್ಯಾಟಗರಿ 3Aಯಲ್ಲಿ ಸೆಲೆಕ್ಟ್ ಆಗಿರುವಂಥದ್ದು. ಯೋಗೇಶ ಇವರು ಕೂಡ ಕ್ಯಾಟಗರಿ 3Bಯಲ್ಲಿ ಸೆಲೆಕ್ಟ್ ಆಗಿರುವಂಥದ್ದು. ಒಟ್ಟು ನೀವು ನೋಡ್ತಾ ಇರುವುದು 41 ಅಭ್ಯರ್ಥಿಗಳು ಈಗ ಮಂಡ್ಯ ಡಿಸ್ಟಿಕ್ ಕೋರ್ಟ್ P1 ಹುದ್ದೆಗೆ ಸೆಲೆಕ್ಟ್ ಆಗಿರುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಹಲವಾರು ಅಭ್ಯರ್ಥಿಗಳು ನನಗೆ ಕಮೆಂಟ್ ಮಾಡ್ತಾ ಇದ್ರಿ, ಮಂಡ್ಯ ಡಿಸ್ಟಿಕ್ ಕೋರ್ಟ್ P1 ಸೆಲೆಕ್ಷನ್ ಲಿಸ್ಟ್ ಯಾವಾಗ ಬಿಡ್ತಾರೆ, ಇಂಟರ್ವ್ಯೂ ಲಿಸ್ಟ್ ಯಾವಾಗ ಬಿಡ್ತಾರೆ ಅಂತಂದೇಳಿ ಹಲವಾರು ಅಭ್ಯರ್ಥಿಗಳು ಕಮೆಂಟ್ ಮೇಲೆ ಕಮೆಂಟ್ ಮಾಡ್ತಾ ಇದ್ರಿ. ಈಗ ಮಂಡ್ಯ ಡಿಸ್ಟಿಕ್ ಕೋರ್ಟ್ ಅವರು P1 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡಿ ಅದಾದ ನಂತರ ಇಂಟರ್ವ್ಯೂವನ್ನು ಕಂಡಕ್ಟ್ ಮಾಡಲಾಗಿತ್ತು. ಇಂಟರ್ವ್ಯೂವಲ್ಲಿ ಯಾರು ಒಳ್ಳೆಯ ಪರ್ಫಾರ್ಮೆನ್ಸನ್ನು ಮಾಡಿದ್ರಿ ಅಂತಹ ಅಭ್ಯರ್ಥಿಗಳನ್ನು ಅವರೇನು ಮಾಡಿದ್ದಾರೆ, ಸೆಲೆಕ್ಟ್ ಮಾಡಿರುವಂಥದ್ದು. ಈ ಒಂದು ಸೆಲೆಕ್ಷನ್ ಲಿಸ್ಟಲ್ಲಿ ಇರುವಂತಹ ಅಭ್ಯರ್ಥಿಗಳೆಲ್ಲರೂ ಕೂಡ ಆದಷ್ಟು ಬೇಗ ನಿಮ್ಮ ವೆರಿಫಿಕೇಷನನ್ನು ಕಂಪ್ಲೀಟ್ ಮಾಡ್ಕೊಳ್ರಿ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಕಂಪ್ಲೀಟ್ ಮಾಡ್ಕೊಳ್ರಿ, ಪೊಲೀಸ್ ವೆರಿಫಿಕೇಷನನ್ನು ಕಂಪ್ಲೀಟ್ ಮಾಡ್ಕೊಳ್ರಿ, ಮೆಡಿಕಲ್ ವೆರಿಫಿಕೇಷನನ್ನು ಕಂಪ್ಲೀಟ್ ಮಾಡ್ಕೊಳ್ರಿ, ಆಮೇಲೆ ಕ್ಯಾಸ್ಟ್ ವೆರಿಫಿಕೇಷನನ್ನು ಕಂಪ್ಲೀಟ್ ಮಾಡ್ಕೊಳ್ರಿ. ಇದೆಲ್ಲವನ್ನು ಕಂಪ್ಲೀಟ್ ಮಾಡ್ಕೊಂಡ ನಂತರ ನಿಮಗೇನು ಮಾಡ್ತಾರೆ, ಅವರು ಆರ್ಡರ್ ಕಾಪಿಯನ್ನು ಕೊಡ್ತಾ ಹೋಗ್ತಾರೆ. ಓಕೆನಾ. ಇದಿಷ್ಟು P1 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ
ಮಾಹಿತಿಯಾಗಿರುತ್ತೆ. ಈ ಒಂದು ವಿಡಿಯೋವನ್ನು ಆದಷ್ಟು ಬೇಗ ಎಲ್ಲರಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ಈ ಒಂದು PDF ನಿಮ್ಗೇನಾದರೂ ಬೇಕಾಗಿತ್ತಪ್ಪ ಅಂತಂದರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ. ಅದನ್ನು ಜಸ್ಟ್ ಕ್ಲಿಕ್ ಮಾಡಿ ನನ್ನ ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗಿ ಈ ಒಂದು PDF ಡೌನ್ಲೋಡ್ ಮಾಡ್ಕೊಳ್ರಿ. ಅನೇಕ ಮಾಹಿತಿಗಳನ್ನು ನಾನು ಟೆಲಿಗ್ರಾಮ್ ಚಾನಲಲ್ಲಿ ಕೊಡ್ತಾ ಇರ್ತೀನಿ. ಆ ಒಂದು ದೃಷ್ಟಿಕೋನದಿಂದ ನೀವು ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗಿ, ಹಾಗೆ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ. ಓಕೆನಾ? ಎಲ್ಲರಿಗೂ ಆಲ್ ದ ಬೆಸ್ಟ್.